ಮೆಡಿಕಲ್ ಸರ್ಟಿಫಿಕೇಶನ್ ಕೊಡಬೇಕಾದ್ರೆ ಅವ್ರು ಅಬ್ಸರ್ವ್ ಮಾಡಿರುವಂಥ ಇನ್ನೊಂದು ಮಾಹಿತಿ ಏನಂದರೆ ಅವ್ರುಗಳು ಸುಮಾರು 6 ಲುಂಗಿಗಳನ್ನು ಒಂದ್ರ ಮೇಲೊಂದು ಸುಮಾರು 6 ಲುಂಗಿಗಳನ್ನು ಉಟ್ಕೊಂಡಿರ್ತಾರಂತೆ. ಆ 6 ಲುಂಗಿಗಳನ್ನು ಯಾಕೆ ಉಟ್ಕೊಂಡಿರ್ತಾರೆ ಅಂದರೆ ಅವರ ಬಾಡಿಯಿಂದ ರಕ್ತ ಬರ್ತಾನೆ ಇರುತ್ತೆ. ಬ್ಲೀಡಿಂಗ್ ಆಗ್ತಿದ್ರು ಸಹ ಆ ಒಂದು ಡಾಕ್ಟರ್, ಪ್ರತಿಯೊಬ್ಬರು ಜೀವವನ್ನು ಕಾಪಾಡುವಂಥ ಡಾಕ್ಟರ್ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಶನ್ ಹೇಗೆ ಕೊಟ್ಟರು? ಜೂನ್ 22, 2020 ಬೆನಿಕ್ಸ್ ಇಂಟರ್ನಲ್ ಬ್ಲೀಡಿಂಗ್ ಜಾಸ್ತಿ ಆಗಿರೋ ಕಾರಣಕ್ಕೆ ಕೋವಿಲ್ಪಟ್ಟಿ ಆ ಒಂದು ಜೈಲಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ನ ಕೊಟ್ಟಿರ್ತಾರೋ ಅದೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಸರಿಯಾಗಿ ನಡೆಯದೆ ಅವರು ಇಂಟರ್ನಲ್ ಬ್ಲೀಡಿಂಗ್ ಇಂದ ಸತ್ತೋಗ್ತಾರೆ. ಅವತ್ತು ರಾತ್ರಿ 9:30ಕ್ಕೆ ಬೆನಿಕ್ಸ್ ಅವರ ಮರಣ ಆಗುತ್ತೆ. ಅವತ್ತಿನ ದಿನನೇ ಅಂದ್ರೆ ಬೆಳಗಿನ ಜಾವ 4:30ಕ್ಕೆ ಜಯರಾಜ್ ಅವರ ಮರಣ ಆಗುತ್ತೆ. ಜಯರಾಜ್ ಅವರ ಸಾವಿಗೆ ಕಾರಣ ಏನಂದ್ರೆ ಅವರ ಲಂಗ್ಸ್ ಬ್ರೇಕ್ ಡೌನ್ ಆಗಿಬಿಟ್ಟಿರುತ್ತಂತೆ. ಅವರು ಹೊಡೆದು ಲಂಗ್ಸ್ನ ಬ್ರೇಕ್ ಡೌನ್ ಮಾಡಿರುವಂಥ ಕಾರಣಕ್ಕೆ ಜಯರಾಜ್ ಅವರು ಸತ್ತೋಗ್ತಾರೆ. ಇಂಟರ್ನಲ್ ಬ್ಲೀಡಿಂಗ್ ಆಗಿರುವಂಥ ಕಾರಣಕ್ಕೆ ಬೆನಿಕ್ಸ್ ಸ್ವಂತ ಮಗ ಬರೀ 31 ವರ್ಷ ಆತ ಸತ್ತೋಗ್ತಾನೆ. ಜಯರಾಜ್ ಅವರ ವಯಸ್ಸು 58 ಆಗಿರುತ್ತೆ. ಅವರಿಬ್ಬರು ಸತ್ತಿದ್ದು ಜೂನ್ 2020ರಲ್ಲಿ. ಅದಾದ ನಂತರ ಈ ಒಂದು ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು, ಈ ಒಂದು ಕೇಸ್ಗೆ ಪವರ್ ಸಿಕ್ಕಿದ್ದು ಯಾರ ಕಡೆಯಿಂದ ಅಂದ್ರೆ ಜಯರಾಜ್ ಮತ್ತೆ ಬೆನಿಕ್ಸ್ ಜೊತೆಗಿದ್ದಂತ ಆ ಒಂದು ಫ್ಯಾಮಿಲಿ ಅಂಡ್ ಫ್ರೆಂಡ್ ಸರ್ಕಲ್ ಅಂಡ್ ಬಿಸ್ನೆಸ್ ಪೀಪಲ್ ಗಳಿಂದ ಆ ಒಂದು ಸಪೋರ್ಟ್ ಇಂದ ಈ ಒಂದು ಕೇಸು ತುಂಬಾನೇ ಹೈಲೈಟ್ ಆಗ್ತಾ ಬರುತ್ತೆ. ಯಾವಾಗ ಇವರು ವಾಯ್ಸ್ ನ ರೈಸ್ ಮಾಡ್ತಾರೋ ಅದು